ಸಮುದ್ರದಾಳದ ಕೇಬಲ್ಗಳಿಂದ ಬೀಳತ್ತೆ ಇಂಟರ್ನೆಟ್ಗೆ ಕತ್ತರಿ. ಕಾದಿದೆ ಭಾರತಕ್ಕೆ ದೊಡ್ಡ ಆಪತ್ತು. ಇನ್ಮೇಲೆ ಇಂಟರ್ನೆಟ್ ಸಿಗಲ್ವಾ? ಇರಾನ್ ಇಸ್ರೇಲ್ ಯುದ್ಧದಿಂದ ಭಾರತಕ್ಕೆ ಕಂಟಕವಿದ್ಯಾ? ಏನಿದು ಸ್ಟೋರಿ? ಎಲ್ಲದನ್ನು ಹೇಳ್ತೀನಿ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ. ನಾನು ಸ್ವಾತಿ ಮಲ್ನಾಡ್. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಇರಾನ್ ನಡೆಸುತ್ತಿರೋ ಸಂಘರ್ಷ ತಾರಕಕ್ಕೇರಿದೆ. ಇದು ಇಡೀ ವಿಶ್ವದ ಇಂಧನ ಮತ್ತು ಇಂಟರ್ನೆಟ್ ಸಂಪರ್ಕದ ಮೇಲೆ ಗಂಭೀರ ಪರಿಣಾಮ ಬೀರುವ ಆತಂಕ ಮೂಡಿಸಿದೆ. ಇರಾನ್ ಈಗಾಗಲೇ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದ್ದು, ಜಾಗತಿಕ ತೈಲ ಮತ್ತು ಅನಿಲ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಉಂಟಾಗಿದೆ. ಕೇವಲ ಇಂಧನ ಅಷ್ಟೇ ಅಲ್ಲ, ಹಾರ್ಮುಜ್ ಜಲಸಂಧಿ ಮತ್ತು ಕೆಂಪು ಸಮುದ್ರದ ಮೂಲಕ ಹಾದು ಹೋಗುವ ಸಮುದ್ರದೊಳಗಿನ ಫೈಬರ್ ಆಪ್ಟಿಕ್ ಕೇಬಲ್ಗಳು ವಿಶ್ವದ ಡಿಜಿಟಲ್ ಸಂಪರ್ಕದ ಜೀವಾಳವಾಗಿದೆ. ಇವುಗಳಲ್ಲಿ ಸಣ್ಣ ಅಡೆತಡೆ ಉಂಟಾದರೂ ಇಡೀ ವಿಶ್ವದ ಬ್ಯಾಂಕಿಂಗ್ ವ್ಯವಸ್ಥೆ, ಇಮೇಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಸೇವೆ ಸ್ಥಗಿತಗೊಳ್ಳಬಹುದು. ಅಮೆಜಾನ್, ಮೈಕ್ರೋಸಾಫ್ಟ್ ಮತ್ತು ಗೂಗಲ್ನಂತಹ ಜಗತ್ತಿನ ಪ್ರಭಾವಿ ತಂತ್ರಜ್ಞಾನ ಸಂಸ್ಥೆಗಳು ಗಲ್ಫ್ ರಾಷ್ಟ್ರಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿ ಬೃಹತ್ ಡೇಟಾ ಕೇಂದ್ರಗಳನ್ನು ನಿರ್ಮಿಸಿವೆ. ಈ ಸಂಸ್ಥೆಗಳ ಕೇಬಲ್ಗಳು ಇದೇ ಕೆಂಪು ಸಮುದ್ರದ ಮೂಲಕ ಹಾದು ಹೋಗುತ್ತೆ. ಇದೀಗ ಇರಾನ್ ಅಥವಾ ಅದರ ಬೆಂಬಲಿತ ಹೌತಿ ಬಂಡುಕೋರ ಗುಂಪುಗಳು ಈ ಕೇಬಲ್ಗಳನ್ನು ಗುರಿಯಾಗಿಸಬಹುದು ಎಂಬ ಭೀತಿ ಎದುರಾಗಿದ್ದು, ವಿಶ್ವಕ್ಕೆ ಇಂಟರ್ನೆಟ್ ಸೇವೆ ಸಿಗೋದು ಕಷ್ಟಕರವಾಗಿದೆ. ಇದರಿಂದ ಭಾರತಕ್ಕೆ ಆಗುವ ಪರಿಣಾಮ ಏನು ಅಂತ ನೋಡೋದಾದ್ರೆ, ಭಾರತಕ್ಕೆ ಸಂಬಂಧಿಸಿದ ಕೆಲವು ಇಂಟರ್ನೆಟ್ ಕೇಬಲ್ಗಳು ಇದೇ ಮಾರ್ಗವಾಗಿ ಹಾದು ಹೋಗುತ್ತೆ. ಒಂದು ವೇಳೆ ಈ ಕೇಬಲ್ಗಳಿಗೆ ಹಾನಿಯಾದರೆ ಭಾರತದಲ್ಲಿ ಇಂಟರ್ನೆಟ್ ವೇಗ ಕುಸಿಯುವುದಲ್ಲದೆ ಹಣಕಾಸು ವಹಿವಾಟುಗಳ ಮೇಲೆ ತೀವ್ರ ಪರಿಣಾಮ ಬೀರಲಿದೆ. ಅಮೆಜಾನ್, ಮೈಕ್ರೋಸಾಫ್ಟ್ ಮತ್ತು ಗೂಗಲ್ನಂತಹ ಜಾಗತಿಕ ಕಂಪನಿಗಳು ಗಲ್ಫ್ ರಾಷ್ಟ್ರಗಳಲ್ಲಿ ಸ್ಥಾಪಿಸಿರುವ ಬೃಹತ್ ಡೇಟಾ ಕೇಂದ್ರಗಳಿಗೂ ಹೊಡೆತ ಬೀಳಲಿದೆ. ಪ್ರಸ್ತುತ ಈ ಭಾಗದಲ್ಲಿ ಯುದ್ಧದ ವಾತಾವರಣ ಇರೋದ್ರಿಂದ ಕೇಬಲ್ಗಳು ಹಾನಿಗೊಳಗಾದ್ರೂ ಅವುಗಳನ್ನು ದುರಸ್ತಿ ಮಾಡುವ ಹಡಗುಗಳಿಗೆ ಅಲ್ಲಿಗೆ ಪ್ರವೇಶವನ್ನ ಸಾಧ್ಯವಾಗ್ತಿಲ್ಲ. ಮಿಲಿಟರಿ ಕಾರ್ಯಾಚರಣೆ ನಡೆಸುವ ಪ್ರದೇಶದಲ್ಲಿ ದುರಸ್ತಿ ಕೆಲಸ ಮಾಡೋದು ಅತ್ಯಂತ ಅಪಾಯಕಾರಿ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈಗಾಗಲೇ ಹೌತಿಗಳು ನಡೆಸಿದ ದಾಳಿಯಿಂದಾಗಿ ಈ ಹಿಂದೆ ಇಂಟರ್ನೆಟ್ ವೇಗದಲ್ಲಿ ಏರುಪೇರಾಗಿತ್ತು. ಈಗ ಇರಾನ್ ಹಾರ್ಮುಜ್ ಜಲಸಂಧಿಯಲ್ಲಿ ಕಡಲ ಮೈನ್ಗಳನ್ನು ಅಳವಡಿಸಿರೋದ್ರಿಂದ ಹಡಗುಗಳ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಇದು ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆ ಕಾರಣವಾಗುವುದಲ್ಲದೆ ಇಡೀ ವಿಶ್ವವನ್ನ ಡಿಜಿಟಲ್ ಡೇಂಜರ್ಗೆ ತಳ್ಳುವ ಸಾಧ್ಯತೆ ಆಗಿದೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.